ಆಮೇಲೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಬಹಳಷ್ಟು ಒಂದು ಕೋಮುಗಲಭೆ ಆಗಿದೆ. ವಾತಾವರಣ ಕೂಡ ಇನ್ನೂ ಪರಿಸ್ಥಿತಿ ತಿಳಿಯಾಗಿಲ್ಲ ಸರ್. ಮತ್ತೆ ಬಿಜೆಪಿಯವರು ಕೂಡ ಸಂಜೆ ಹೋಗ್ತಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋದು. ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರದ ಕುಮ್ಮಕ್ಕು ಅನ್ನೋ ಆರೋಪ ಇಲ್ಲ. ಈಗ ಈ ತರ ವಿಷಯಗಳು ಬಂದಾಗ ಸರ್ಕಾರ, ಯಾವುದೇ ಸರ್ಕಾರಗಳಾಗಿರಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇವರು ಆಡೆಡ್ ಅಡ್ವಾಂಟೇಜ್ ಮೈಲೇಜಿಗಾಗಿ ಹೋಗ್ತಾ ಇದ್ದಾರೆ. ಇದು ಮೈಲೇಜಿಗಾಗಿ ಹೋಗ್ತಕ್ಕಂಥ ಕೆಲಸ. ಸೊ ಯಾಕೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ಏನ್ ಮಾತನಾಡಕ್ಕಾಗುತ್ತೆ. ಸೊ ಲೆಟ್ ದಮ್ ಡೂ ಇಟ್. ಗವರ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್. ಯಾರು ತಪ್ಪಿಸಿದ್ದಾರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ. ಬಟ್ ಇಂಥ ಪ್ರಕರಣಗಳು, ಗಲಾಟೆಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಂದ್ರೆ ಈ ದಿನೇ ದಿನೇ ಜಾಸ್ತಿ ಯಾಕೆ ಕುಮ್ಮಕ್ಕೆ ಯಾರನ್ನ ಸರ್ಕಾರಗಳು ಕೊಡ್ತಾರ? ಹೇಳ ಅರ್ಥ ಏನಂದ್ರೆ, ಇವತ್ತು ಎಲ್ಲಾ ಸರ್ಕಾರಗಳು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಏನಾಗ್ಲಿಲ್ಲ, ಎಲ್ಲಾ ಸರ್ಕಾರದಲ್ಲಿ ಆಗ್ತವೆ ಇಂಥ ಕೆಲಸಗಳು. ಯಾರು ಕಿಡಿಗಾಡಿಗಳಿದ್ದಾರೆ, ಯಾರಿಂತವ್ರು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಮತ್ತೆ ಕುಮ್ಮಕ್ಕು ಅಂತ ಹೇಳಿದ್ರಲ್ಲ ಸರ್, ಬಿಜೆಪಿ ಅವ್ರ ಕುಮ್ಮಕ್ಕೆ ಅವ್ರ ಮೇಲೆ ಒಂದು ಎಫ್ಐಆರ್ ಹಾಕಿ ಅವ್ರನ್ನ ಯಾರು ಕುಮ್ಮಕ್ ಮಾಡಿದ್ರೆ, ಯಾರು ಈ ರೀತಿ ಮಾಡಿ ಉದ್ದೇಶಪೂರ್ವಕ ಮಾಡ್ತಾರೆ, ಅದು ಕಾನೂನು ಕ್ರಮ ತಗೊಳ್ತಾರೆ. ಸರ್, ಕಾಂಗ್ರೆಸ್ ಆಡಳಿತ ನಡವಳಿಕೆ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಘಟನೆಗಳು ಆಗ್ತಿದ್ದಾವೆ ಅನ್ನುವಂಥ ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದೇ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ, ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ, ಅಲಯನ್ಸ್ ಇಲ್ದಾಗ ಅವ್ರು ಏನ್ ಮಾತನಾಡಿದ್ದಾರೆ ಬಿಜೆಪಿ ಬಗ್ಗೆ ಕೇಳಿಸ್ ನೋಡ್ತಾರೆ ಸರ್ ವಿಡಿಯೋಗಳು. ಈಗ ಅಲಯನ್ಸ್ ಆಗಿದ್ದಾರೆ, ಓಕೆ, ದಟ್ಸ್ ಓಕೆ, ವಿ ಅಗ್ರಿ, ವಿ ಎಕ್ಸೆಪ್ಟ್ ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್. ಬಟ್ ಸುಮ್ಮನೆ ಏನೋ ಈ ತರ ಒಂದು ಗಲಭೆಗಳು, ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ಹೊರತು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬಾರ್ದು ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ. ಸರ್, ಹಿಂದೂ ಸಮಾಜದಲ್ಲಿ ಅಂದ್ರೆ ಹಿಂದೂಗಳಲ್ಲಿ ಅಸಮಾಧಾನ ಅನ್ನುವಂಥದ್ದು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂಥ ಅದೇ ಹೇಳ್ತಿರೋದು. ಹಿಂದೂ ಅಸಮಾಧಾನ ಆಗ್ತಿದ್ರೆ ಇವರೇ ಬಿಜೆಪಿಯವರೇ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರನಾಗಿರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತು ಹಿಂದೂ ಕತ್ತರನಾಗಿಲ್ಲ. ಈಗ ಪ್ರೆಸಿಡೆಂಟು ಹಿಂದೂ, ವೈಸ್ ಪ್ರೆಸಿಡೆಂಟು ಹಿಂದೂ, ಪ್ರೈಮ್ ಮಿನಿಸ್ಟರ್ ಹಿಂದೂ. ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಬಹಳಷ್ಟು ರಾಜ್ಯದಲ್ಲಿ ಬಿಜೆಪಿನೇ ಇದೆ. ಇವ್ರ ಕಾಲದಲ್ಲಿ ಇವತ್ತು ಹಿಂದೂ ಕತ್ತರನಲ್ಲಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕು.